ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ, PDO ಹಾಗೂ SSC ಹುದ್ದೆಗಳಿಗಾಗಿ ಕರ್ನಾಟಕದ GK ಅಂದರೆ ಕರ್ನಾಟಕದ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ಮೊದಲನೆಯ ವಿಡಿಯೋ. ಈ ವಿಡಿಯೋದಲ್ಲಿ ಪ್ರಮುಖ 50 ಟಾಪ್ 50 ಕ್ವಶನ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳನ್ನು ನಾವು 6ರಿಂದ 12ನೇ ತರಗತಿಯ ಸರ್ಕಾರಿ ಪುಸ್ತಕಗಳಿಂದ ತೆಗೆದುಕೊಂಡಿದ್ದೇವೆ. ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ PDO ಹುದ್ದೆಗಳಿಗಾಗಿ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ ನಿಮಗೆ PDO ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಸಿಲೆಬಸ್ ಪ್ರಕಾರ ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಅದು PDF ನೋಟ್ಸ್ಗಳು ಕೇವಲ 100 ರೂಪಾಯಲ್ಲಿ. ನಿಮಗೇನಾದರೂ ಈ ನೋಟ್ಸ್ಗಳು ಬೇಕಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ, ಆ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಜಸ್ಟ್ 100 ರೂಪೀಸ್ ಪೇ ಮಾಡಿದರೆ ಸಾಕು. ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಸಿಲೆಬಸ್ ಯಾವ ಥರ ಇದೆ ಅದೇ ಥರ ನೋಟ್ಸ್ಗಳಿದ್ದಾವೆ. ಬೇಕಾದವರು ಈ ನಂಬರಿಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ರಾಣಿ ಸತೀಶ್, ಲೀಲಾದೇವಿ ಆರ್ ಪ್ರಸಾದ್, ಪ್ರೇಮ ಕರಿಯಪ್ಪ, VS ರಮಾದೇವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, VS ರಮಾದೇವಿ. ಅವರು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರಾಗಿರ್ತಾರೆ. ಇನ್ನು ಎರಡನೆಯ ಪ್ರಶ್ನೆ, ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಈ ಕೆಳಗೆ ನಮೂದಿಸಿದವರಲ್ಲಿ ಯಾರು ಕೆಲಸ ನಿರ್ವಹಿಸಿದರು? ಅಂದರೆ ಭಾರತ ಸಂವಿಧಾನ ರಚನಾ ಸಭೆ ಇತ್ತು ನೋಡಿ, ಅದರಲ್ಲಿ ಕರ್ನಾಟಕದಿಂದ ಯಾರು ರಚನಾ ಸಮಿತಿಯಲ್ಲಿ ಇದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು: S ನಿಜಲಿಂಗಪ್ಪ, BD ಜತ್ತಿ, HD ದೇವೇಗೌಡ, ವೀರೇಂದ್ರ ಪಾಟೀಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, BD ಜತ್ತಿಯವರು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಇದ್ದರು. ಇನ್ನು ಮೂರನೆಯ ಪ್ರಶ್ನೆ, ರಾಷ್ಟ್ರೀಯ ಸಂಶೋಧನಾ ಪ್ರೊಫೆಸರ್ ಆಗಿ ನೇಮಕವಾದ ಕನ್ನಡದ ಸಾಹಿತಿ ಯಾರು ಅಂತ. ಆಪ್ಷನ್ಗಳು: ಚಂದ್ರಶೇಖರ ಪಾಟೀಲ್, SL ಭೈರಪ್ಪ, ಚಂದ್ರಶೇಖರ್ ಕಂಬಾರ್, ಕುವೆಂಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, SL ಭೈರಪ್ಪನವರು ರಾಷ್ಟ್ರೀಯ ಸಂಶೋಧನಾ ಪ್ರೊಫೆಸರ್ ಆಗಿ ನೇಮಕವಾದ ಕನ್ನಡ ಸಾಹಿತಿಗಳು. ಇನ್ನು ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಮೂಲ ಯಾವುದು ಅಂತ. ಆಪ್ಷನ್ಗಳು: ನೀರು, ಕಲ್ಲಿದ್ದಲು, ಥೋರಿಯಂ, ಯುರೇನಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ನೀರು. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಮೂಲ ಎಂದರೆ ಅದು ನೀರು. ಇನ್ನು ಐದನೆಯ ಪ್ರಶ್ನೆ, ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರು ಅಂತ. ಆಪ್ಷನ್ಗಳು: ಹಳ್ಳಿಕೇರಿ ಗುದ್ಲೆಪ್ಪ, ಹರ್ಡೇಕರ್ ಮಂಜಪ್ಪ, ಖಾನ್ ಅಬ್ದುಲ್ ಗಫಾರ್ ಖಾನ್, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಹಳ್ಳಿಕೇರಿ ಗುದ್ಲೆಪ್ಪ. ಇವರು ಕರ್ನಾಟಕದ ಉಕ್ಕಿನ ಮನುಷ್ಯರೆಂದು ಪ್ರಖ್ಯಾತಿ ಹೊಂದಿದವರು. ಇನ್ನು ಆರನೆಯ ಪ್ರಶ್ನೆ, ಯಲಹಂಕ ನಾಡಪ್ರಭು ಎಂದು ಯಾರನ್ನು ಕರೆಯುತ್ತಾರೆ? ಯಲಹಂಕದ ನಾಡಪ್ರಭು ಎಂದು ಯಾರನ್ನು ಕರೆಯುತ್ತಾರೆ ಅಂತ. ಆಪ್ಷನ್ಗಳು: ಕೆಂಪೇಗೌಡ, ವೀರಪ್ಪ ನಾಯಕ, ಶಿವಪ್ಪ ನಾಯಕ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕೆಂಪೇಗೌಡ. ಯಲಹಂಕ ನಾಡಪ್ರಭು ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಅದು ಕೆಂಪೇಗೌಡ. ಏಳನೆಯ ಪ್ರಶ್ನೆ, ವರಕವಿ ಎಂದರೆ ಯಾರು ಅಂತ. ಆಪ್ಷನ್ಗಳು: ಮಾಸ್ತಿ, ವಿಕ್ರು ಗೋಕಾಕ್, ದ.ರಾ ಬೇಂದ್ರೆ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ದ.ರಾ ಬೇಂದ್ರೆ ಅವರನ್ನು ವರಕವಿ ಎಂದು ಕರೆಯುತ್ತೇವೆ. ಇನ್ನು ಎಂಟನೆಯ ಪ್ರಶ್ನೆ, ಪ್ರೇಮ ಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಗಳು: NS ಲಕ್ಷ್ಮೀನಾರಾಯಣ ಭಟ್, ಶಿವರಾಮ ಕಾರಂತ್, KS ನರಸಿಂಹಸ್ವಾಮಿ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, KS ನರಸಿಂಹಸ್ವಾಮಿ ಅವರನ್ನು ಪ್ರೇಮ ಕವಿ ಎಂದು ಕರೆಯಲಾಗುತ್ತದೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ಚಲಿಸುವ ವಿಶ್ವಕೋಶ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಏನು? ಪ್ರಶ್ನೆ ಏನು? ಚಲಿಸುವ ವಿಶ್ವಕೋಶ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಗಳು: ಕುವೆಂಪು, K ಶಿವರಾಮ ಕಾರಂತ್, ಬೇಂದ್ರೆ, ಗಿರೀಶ್ ಕಾರ್ನಾಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, K ಶಿವರಾಮ ಕಾರಂತರವರನ್ನು ಚಲಿಸುವ ವಿಶ್ವಕೋಶ ಎಂದು ಕರೆಯುತ್ತಾರೆ. ಇನ್ನು 10ನೆಯ ಪ್ರಶ್ನೆ, ದಲಿತ ಕವಿ ಯಾರು? ದಲಿತ ಕವಿ ಎಂದರೆ ಯಾರು ಅಂತ. ಆಪ್ಷನ್ಗಳು: ದೇವನೂರು ಮಹಾದೇವ, ಡಾಕ್ಟರ್ ಸಿದ್ಧಲಿಂಗಯ್ಯ, ಶಿಶು ಸಂಗಮೇಶ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಡಾಕ್ಟರ್ ಸಿದ್ಧಲಿಂಗಯ್ಯ ಅವರನ್ನು ದಲಿತ ಕವಿ ಅಂತ ಕರೆಯುತ್ತಾರೆ. ಇನ್ನು 11ನೆಯ ಪ್ರಶ್ನೆ, ಅಭಿನವ ಭೋಜರಾಜ ಎಂದು ಯಾರನ್ನು ಕರೆಯಲಾಗುತ್ತದೆ?
ಅಭಿನವ ಭೋಜರಾಜ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ನಾಲ್ವಡಿ ಕೃಷ್ಣರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಅಭಿನವ ಭೋಜರಾಜ ಎಂದು ಕರೆಯಲಾಗುತ್ತದೆ. ಇನ್ನು 12ನೆಯ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು? ಆಪ್ಷನ್ಗಳು: ಅಲ್ಲಮ ಪ್ರಭುಗಳು, ರಾಮಾನುಜಾಚಾರ್ಯರು, ಬಸವಣ್ಣ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಬಸವಣ್ಣ ಅವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ಇನ್ನು 13ನೆಯ ಪ್ರಶ್ನೆ, ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಗಳು: ಪಂಪ, ಕಾಳಿದಾಸ, ಬಸವಪ್ಪ ಶಾಸ್ತ್ರಿ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಆಪ್ಷನ್ 3, ಬಸವಪ್ಪ ಶಾಸ್ತ್ರಿ. ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಸರಿಯಾದ ಉತ್ತರ ಬಸವಪ್ಪ ಶಾಸ್ತ್ರಿ. ಇನ್ನು 14ನೆಯ ಪ್ರಶ್ನೆ, ಕನ್ನಡದ ಆಸ್ತಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಕನ್ನಡದ ಆಸ್ತಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಕುವೆಂಪು, ದ ರಾ ಬೇಂದ್ರೆ, ಎಂ ಗೋವಿಂದಪ್ಪೈ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಕನ್ನಡದ ಆಸ್ತಿ ಎಂದು ಕರೆಯಲಾಗಿದೆ. ಇನ್ನು 15ನೆಯ ಪ್ರಶ್ನೆ, ತ್ರಿಪದಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಬಸವಣ್ಣ, ಗಳಗನಾಥ, ನಾಗಚಂದ್ರ, ಸರ್ವಜ್ಞ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸರ್ವಜ್ಞನನ್ನು ತ್ರಿಪದಿ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಇನ್ನು 16ನೆಯ ಪ್ರಶ್ನೆ, ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯಲಾಗುತ್ತದೆ? ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಆಪ್ಷನ್ಗಳು: ಹರಿಹರ, ನಾಗಚಂದ್ರ, ರಾಘವಾಂಕ, ಲಕ್ಷ್ಮೀಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಇನ್ನು 17ನೆಯ ಪ್ರಶ್ನೆ, 1000 ಹಾಡುಗಳ ಸರ್ದಾರ ಎಂದು ಯಾರನ್ನು ಕರೆಯಲಾಗುತ್ತದೆ? 1000 ಹಾಡುಗಳ ಸರ್ದಾರನೆಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಶಿಶುನಾಳ ಶರೀಫರು, ಬಾಳಪ್ಪ ಹುಕ್ಕೇರಿ, ಸಿ ಅಶ್ವಥ್, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಬಾಳಪ್ಪ ಹುಕ್ಕೇರಿ ಅವರನ್ನು 1000 ಹಾಡುಗಳ ಸರ್ದಾರ ಎಂದು ಕರೆಯಲಾಗುತ್ತದೆ. ಇನ್ನು 18ನೆಯ ಪ್ರಶ್ನೆ, ಕನ್ನಡದ ನಾಡೋಜ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಗಿರೀಶ್ ಕಾರ್ನಾಡ್, ಐ.ಯು.ಆರ್. ಅನಂತಮೂರ್ತಿ, ಜಿ.ಎಸ್. ಶಿವರುದ್ರಪ್ಪ, ಮುಳಿಯ ತಿಮ್ಮಪ್ಪಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮುಳಿಯ ತಿಮ್ಮಪ್ಪಯ್ಯ ಅವರನ್ನು ಕನ್ನಡದ ನಾಡೋಜ ಎಂದು ಕರೆಯಲಾಗುತ್ತದೆ. ಇನ್ನು 19ನೆಯ ಪ್ರಶ್ನೆ, ಕನ್ನಡದ ವರ್ಡ್ಸ್ ವರ್ತ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಅನುಪಮ ನಿರಂಜನ್, ಡಾಕ್ಟರ್ ಸಿದ್ಧಲಿಂಗಯ್ಯ, ಕುವೆಂಪು, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕುವೆಂಪು ಅವರನ್ನು ಕನ್ನಡದ ವರ್ಡ್ಸ್ ವರ್ತ್ ಎಂದು ಕರೆಯಲಾಗುತ್ತದೆ. ಇನ್ನು 20ನೆಯ ಪ್ರಶ್ನೆ, ಕಾದಂಬರಿ ಸಾರ್ವಭೌಮ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಗಳು: ಅ ನ ಕೃಷ್ಣರಾಯ, ಸಿ ಪಿ ಕೆ, ಜಿ.ಎಸ್. ಶಿವರುದ್ರಪ್ಪ, ಯು.ಆರ್. ಅನಂತಮೂರ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅ ನ ಕೃಷ್ಣರಾಯ ಅವರನ್ನು ಕಾದಂಬರಿಯ ಸಾರ್ವಭೌಮ ಎಂದು ಕರೆಯಲಾಗುತ್ತದೆ. ಇನ್ನು 21ನೆಯ ಪ್ರಶ್ನೆ, ಕರ್ನಾಟಕ ಪ್ರಹಸನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಸಿ ಪಿ ಕೆ, ಟಿ ಪಿ ಕೈಲಾಸಂ, ಮಾಸ್ತಿ, ಹಾಗೂ ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಟಿ ಪಿ ಕೈಲಾಸಂ ಅವರನ್ನು ಕರ್ನಾಟಕ ಪ್ರಹಸನ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇನ್ನು 22ನೆಯ ಪ್ರಶ್ನೆ, ಕರ್ನಾಟಕದ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಆಪ್ಷನ್ಗಳು: ಹರ್ಡೇಕರ್ ಮಂಜಪ್ಪ, ಖಾನ್ ಅಬ್ದುಲ್ ಗಫಾರ್ ಖಾನ್, ಗಂಗಾಧರ ರಾವ್ ದೇಶಪಾಂಡೆ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಗಂಗಾಧರ ರಾವ್ ದೇಶಪಾಂಡೆ ಅವರನ್ನು ಕರ್ನಾಟಕದ ಕೇಸರಿ ಎಂದು ಕರೆಯಲಾಗುತ್ತದೆ. ಇನ್ನು 23ನೆಯ ಪ್ರಶ್ನೆ, ನಾಟಕ ರತ್ನ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಆ ಪ್ರಶ್ನೆಯನ್ನು ನಾಟಕ ರತ್ನ ಎಂದು ಯಾರನ್ನು ಕರೆಯಲಾಗುತ್ತದೆ? ನೀವು ಓದುವಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಪ್ಷನ್ಗಳು: ಗುಬ್ಬಿ ವೀರಣ್ಣ, ಡಾಕ್ಟರ್ ರಾಜ್ಕುಮಾರ್, ಪುಟ್ಟಣ್ಣ ಕಣಗಾಲ್, ಯಾರೂ ಅಲ್ಲ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಗುಬ್ಬಿ ವೀರಣ್ಣ ಅವರನ್ನು ನಾಟಕ ರತ್ನ ಎಂದು ಕರೆಯಲಾಗುತ್ತದೆ. ಇನ್ನು 24ನೆಯ ಪ್ರಶ್ನೆ, ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ. ಆಪ್ಷನ್ಗಳು ದಿನಕರ ದೇಸಾಯಿ, MD ಗೋಗೇರಿ, ಮಾಸ್ತಿ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ದಿನಕರ ದೇಸಾಯಿ ಅವರನ್ನು ಚುಟುಕು ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಇನ್ನು 25ನೆಯ ಪ್ರಶ್ನೆ, ಅಭಿನವ ಪಂಪ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ. ಆಪ್ಷನ್ಗಳು ಲಕ್ಷ್ಮೀಶ, ನಾಗವರ್ಮ, ಹರಿಹರ, ನಾಗಚಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ನಾಗಚಂದ್ರ ಅವರನ್ನು ಅಭಿನವ ಪಂಪ ಎಂದು ಕರೆಯಲಾಗುತ್ತದೆ. 26ನೆಯ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ. ಆಪ್ಷನ್ಗಳು ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಯಾರೂ ಅಲ್ಲ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಪುರಂದರದಾಸರು. ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇನ್ನು 27ನೆಯ ಪ್ರಶ್ನೆ, ಪುತಿನ ಅವರ ಪೂರ್ಣ ಹೆಸರೇನು? ಆಪ್ಷನ್ಗಳು ಪುರೋಹಿತ ತಿರುನಾರಾಯಣ ನರಸಿಂಗರಾವ್, ಪುರೋಹಿತ ತಮ್ಮಣ್ಣ ನರಸಿಂಹರಾಜ್, ಪುರೋಹಿತ ತಿರುನಾರಾಯಣ ನಿಂಗರಾಜ್, ಪುರೋಹಿತ ತಿಮ್ಮಯ್ಯ ನರಸಿಂಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪುರೋಹಿತ ತಿರುನಾರಾಯಣ ನರಸಿಂಗರಾವ್. 28ನೆಯ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಏನು ಅಂತ. ಆಪ್ಷನ್ಗಳು ಮಾಸ್ತಿ, ಶ್ರೀನಿವಾಸ, ಆಸ್ತಿ, ಆನಂದ ಕಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಶ್ರೀನಿವಾಸ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಶ್ರೀನಿವಾಸ. ಇನ್ನು 29ನೆಯ ಪ್ರಶ್ನೆ, ಕನ್ನಡದ ಕಬೀರ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ. ಆಪ್ಷನ್ಗಳು ಗುರು ಗೋವಿಂದರು, ಶಿಶುನಾಳ ಶರೀಫರು, ಬಸವಣ್ಣವರು, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಶಿಶುನಾಳ ಶರೀಫರು. ಇನ್ನು 30ನೆಯ ಪ್ರಶ್ನೆ, ಕನ್ನಡದ ಕಡಲ ತೀರ ಭಾರ್ಗವ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ. ಕನ್ನಡದ ಕಡಲ ತೀರ ಭಾರ್ಗವ ಎಂದು ಆಪ್ಷನ್ಗಳು ಕಾರ್ನಾಡು, ಪೂರ್ಣಚಂದ್ರ ತೇಜಸ್ವಿ, ಕೆ ಶಿವರಾಮ್ ಕಾರಂತ್, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕನ್ನಡದ ಕಡಲ ತೀರ ಭಾರ್ಗವ ಆಪ್ಷನ್ 3 ಶಿವರಾಮ ಕಾರಂತ್. ಇನ್ನು 31ನೆಯ ಪ್ರಶ್ನೆ, ಕರ್ನಾಟಕದ ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತದೆ. ಆಪ್ಷನ್ಗಳು ಜಿ ವೆಂಕಟಸುಬ್ಬಯ್ಯ, ಮುಳಿಯ ತಿಮ್ಮಪ್ಪಯ್ಯ, ಹರ್ಡೇಕರ್ ಮಂಜಪ್ಪ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಹರ್ಡೇಕರ್ ಮಂಜಪ್ಪರವರನ್ನು ಕರ್ನಾಟಕದ ಗಡಿನಾಡ ಗಾಂಧಿ ಎಂದು ಕರೆಯಲಾಗುತ್ತದೆ. 32ನೆಯ ಪ್ರಶ್ನೆ, ಪಾಟೀಲ್ ಪುಟ್ಟಪ್ಪನವರ ಕಾವ್ಯನಾಮ ಯಾವುದು ಅಂತ. ಆಪ್ಷನ್ಗಳು ಪಾಪು, ಆನಂದ, ಕಂದ, ಶ್ರೀ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪಾಪು. ಪಾಟೀಲ್ ಪುಟ್ಟಪ್ಪನವರ ಕಾವ್ಯನಾಮ ಯಾವುದು ಅಂದರೆ ಅದು ಪಾಪು. ಇನ್ನು 33ನೆಯ ಪ್ರಶ್ನೆ, ಮುದ್ದಣ್ಣ ಎಂದು ಪ್ರಸಿದ್ಧಿ ಪಡೆದ ಕವಿ ಯಾರು ಅಂತ. ಆಪ್ಷನ್ಗಳು ಹರಿಹರ, ರಾಘವಾಂಕ, ಲಕ್ಷ್ಮೀಶ, ನಂದಳಿಕೆ, ಶ್ರೀ ಲಕ್ಷ್ಮೀನಾರಾಯಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ನಂದಳಿಕೆ ಲಕ್ಷ್ಮೀನಾರಾಯಣ ಅವರು ಮುದ್ದಣ್ಣ ಎಂದು ಪ್ರಸಿದ್ಧಿ ಪಡೆದ ಕವಿಯಾಗಿರ್ತಾರೆ. 34ನೆಯ ಪ್ರಶ್ನೆ, ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ. ಆಪ್ಷನ್ಗಳು CPK, ದ.ರಾ ಬೇಂದ್ರೆ, BM ಶ್ರೀ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ BM ಶ್ರೀ ಅವರನ್ನು ಕನ್ನಡದ ಕಣ್ವ ಎಂದು ಕರೆಯಲಾಗುತ್ತದೆ. ಇನ್ನು 35ನೆಯ ಪ್ರಶ್ನೆ, ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾದ ಕರ್ನಾಟಕದ ವನ್ಯಜೀವಿ ಧಾಮ ಯಾವುದು ಅಂತ. ಆಪ್ಷನ್ಗಳು ಬಂಡೀಪುರ ರಾಷ್ಟ್ರೀಯ ಉದ್ಯಾನ, ಅಂಶಿ ರಾಷ್ಟ್ರೀಯ ಉದ್ಯಾನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ, ಭದ್ರಾ ವನ್ಯಜೀವಿ ಧಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಭದ್ರಾ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾಗಿದೆ. ಇನ್ನು 36ನೆಯ ಪ್ರಶ್ನೆ, ಹುಲಿ ಸಂರಕ್ಷಣೆಗಾಗಿ ಕರ್ನಾಟಕ ಸರ್ಕಾರದ ನೆರವನ್ನು ಕೋರಿದ ನೆರೆಯ ದೇಶ ಯಾವುದು ಅಂತ. ಆಪ್ಷನ್ಗಳು ಭೂತಾನು, ಮಯನ್ಮಾರು, ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಯನ್ಮಾರ್. ಹುಲಿ ಸಂರಕ್ಷಣೆಗಾಗಿ ಕರ್ನಾಟಕ ಸರ್ಕಾರದ ನೆರವನ್ನು ಪಡೆದ ದೇಶ ಯಾವುದು ಅಂದರೆ ಅದು ಮಯನ್ಮಾರ್.
ಇನ್ನು 37ನೆಯ ಪ್ರಶ್ನೆ, 2011ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಹಾಗೂ ಸರಸ್ವತಿ ಸನ್ಮಾನ ಪ್ರಶಸ್ತಿಯನ್ನು ಗಳಿಸಿದ ಕನ್ನಡದ ಇಬ್ಬರು ಲೇಖಕರ ಹೆಸರನ್ನು ಅನುಕ್ರಮವಾಗಿ ತಿಳಿಸಿ ಅಂತ. ಆಪ್ಷನ್ಗಳು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಡಾಕ್ಟರ್ ಎಸ್.ಎಲ್. ಭೈರಪ್ಪ, ಡಾಕ್ಟರ್ ಯು.ಆರ್. ಅನಂತಮೂರ್ತಿ, ಡಾಕ್ಟರ್ ಎಸ್.ಎಲ್. ಭೈರಪ್ಪ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಡಾಕ್ಟರ್ ಚಿದಾನಂದ ಮೂರ್ತಿ. ಇವರಲ್ಲಿ ಯಾರು ಈ ಪ್ರಶಸ್ತಿಗಳನ್ನು 2011ರಲ್ಲಿ ಗೆದ್ದವರು ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಹಾಗೂ ಡಾಕ್ಟರ್ ಎಸ್.ಎಲ್. ಭೈರಪ್ಪ. ಇದು ಸರಿಯಾದ ಉತ್ತರವಾಗಿ. ಇನ್ನು 40ನೆಯ ಪ್ರಶ್ನೆ, ಕುಮಾರವ್ಯಾಸನೆಂಬ ಕವಿ ಯಾವ ಅರಸು ಮನೆತನದ ಕಾಲದಲ್ಲಿ ಕನ್ನಡ ನಾಡಿನಲ್ಲಿದ್ದನು? ಆಪ್ಷನ್ಗಳು ಚಾಲುಕ್ಯರು, ವಿಜಯನಗರ ದೊರೆಗಳು, ರಾಷ್ಟ್ರಕೂಟರು, ಗಂಗರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವಿಜಯನಗರ ದೊರೆಗಳು. ಕುಮಾರವ್ಯಾಸನೆಂಬ ಕವಿ ವಿಜಯನಗರ ದೊರೆಗಳ ಕಾಲದಲ್ಲಿ ಕರುನಾಡಿನಲ್ಲಿದ್ದನು. 41ನೆಯ ಪ್ರಶ್ನೆ, ದಾಸ ಸಾಹಿತ್ಯವು ಯಾವಾಗ ಪ್ರವರ್ಧಮಾನಕ್ಕೆ ಬಂತು? ದಾಸ ಸಾಹಿತ್ಯವು ಯಾವಾಗ ಪ್ರವರ್ಧಮಾನಕ್ಕೆ ಬಂತು ಅಂತ ಪ್ರಶ್ನೆ. ಆಪ್ಷನ್ಗಳು 16ನೇ ಶತಮಾನ, 14ನೇ ಶತಮಾನ, 15ನೇ ಶತಮಾನ, 13ನೇ ಶತಮಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 16ನೇ ಶತಮಾನದಲ್ಲಿ ದಾಸ ಸಾಹಿತ್ಯವು ಪ್ರವರ್ಧಮಾನಕ್ಕೆ ಬಂತು ಅಥವಾ ಬೆಳಕಿಗೆ ಬಂತು ಅಂತ. ಇನ್ನು 42ನೆಯ ಪ್ರಶ್ನೆ, ಕೆಳದಿಯ ನಾಯಕರ ಮೂಲ ಪುರುಷ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ವೆಂಕಟಪ್ಪ ನಾಯಕ, ಚೌಡಪ್ಪ ಗೌಡ, ವೀರಭದ್ರ ನಾಯಕ, ಸೋಮಶೇಖರ ನಾಯಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಚೌಡಪ್ಪ ಗೌಡ. ಕೆಳದಿಯ ನಾಯಕರ ಮೂಲ ಪುರುಷ ಯಾರು ಅಂದರೆ ಅದು ಚೌಡಪ್ಪ ಗೌಡ. ಇನ್ನು 43ನೆಯ ಪ್ರಶ್ನೆ, ಮೇಲುಕೋಟೆ ಚಲುವರಾಯಸ್ವಾಮಿ ದೇವರಿಗೆ ರತ್ನಖಚಿತ ಕಿರೀಟವಾದ ರಾಜಮುಡಿಯನ್ನು ನೀಡಿದವರು ಯಾರು ಅಂತ ಪ್ರಶ್ನೆ. ಮೇಲುಕೋಟೆ ಚಲುವರಾಯ ಸ್ವಾಮಿಗೆ ರತ್ನಖಚಿತವಾದ ಕಿರೀಟದ ರಾಜಮುಡಿಯನ್ನು ನೀಡಿದವರು ಯಾರು ಅಂತ. ಆಪ್ಷನ್ಗಳು ಮೈಸೂರಿನ ರಾಜ ಒಡೆಯ, ಹೈದರ್ ಅಲಿ, ಕೃಷ್ಣದೇವರಾಯ, ಚಿಕ್ಕದೇವರಾಜ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮೈಸೂರಿನ ರಾಜ ಒಡೆಯ ಚಲುವರಾಯ ಸ್ವಾಮಿಗೆ ರತ್ನಖಚಿತವಾದ ಕಿರೀಟವನ್ನು ನೀಡಿರ್ತಾರೆ. ಇನ್ನು 44ನೆಯ ಪ್ರಶ್ನೆ, ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿಸಿದ ಮೈಸೂರು ಅರಸ ಮನೆತನದ ದೊರೆ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್, ದೊಡ್ಡ ದೇವರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ದೊಡ್ಡ ದೇವರಾಜ ಒಡೆಯರ್ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿಸಿದ ವ್ಯಕ್ತಿಯಾಗಿರ್ತಾರೆ. ಇನ್ನು 45ನೆಯ ಪ್ರಶ್ನೆ, 1792ರಲ್ಲಿ ನಡೆದ 3ನೇ ಮೈಸೂರು ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು ಲಾರ್ಡ್ ಕಾರ್ನ್ ವಾಲಿಸ್, ವಾರನ್ ಹೆಸ್ಟಿಂಗ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಮಿಂಟೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಲಾರ್ಡ್ ಕಾರ್ನ್ ವಾಲಿಸ್ ಅವರು 1792ರಲ್ಲಿ ನಡೆದಂತಹ 3ನೇ ಮೈಸೂರು ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದರು. ಇನ್ನು 46ನೆಯ ಪ್ರಶ್ನೆ, ಜೈಮಿನಿ ಭಾರತವನ್ನು ರಚಿಸಿದ ಕವಿ ಯಾರು ಅಂತ. ಆಪ್ಷನ್ಗಳು ಚಿಕ್ಕದೇವರಾಯ, ಕುಮಾರವ್ಯಾಸ, ಹರಿಹರ, ಲಕ್ಷ್ಮೀಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಲಕ್ಷ್ಮೀಶ. ಜೈಮಿನಿ ಭಾರತವನ್ನು ರಚಿಸಿದ ಕವಿ ಯಾರು ಅಂದರೆ ಅದು ಲಕ್ಷ್ಮೀಶ. ಇನ್ನು 47ನೆಯ ಪ್ರಶ್ನೆ, ಕೆಳದಿಯ ನಾಯಕರು ಯಾವ ಅರಸರ ಸಾಮಂತರಾಗಿದ್ದರು ಅಂತ. ಆಪ್ಷನ್ಗಳು ವಿಜಯನಗರ ಅರಸರು, ಮೈಸೂರಿನ ಒಡೆಯರು, ಬಹುಮನಿ ಸುಲ್ತಾನರು, ಹೊಯ್ಸಳ ಅರಸರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ವಿಜಯನಗರ ಅರಸರ ಸಾಮಂತರಾಗಿ ಕೆಳದಿಯ ನಾಯಕರು ಇದ್ದರು. ಇನ್ನು 48ನೆಯ ಪ್ರಶ್ನೆ, ಇರಾನ್ ದೇಶದ ರಾಯಭಾರಿ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಯಾವಾಗ ಭೇಟಿ ಕೊಟ್ಟಿದ್ದನು ಅಂತ ಪ್ರಶ್ನೆ. ಆಪ್ಷನ್ಗಳು 1480, 1450, 1430, 1443. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 1443ರಲ್ಲಿ ಇರಾನ್ ದೇಶದ ರಾಯಭಾರಿಯಾದಂತಹ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ.
ಇನ್ನು 49ನೆಯ ಪ್ರಶ್ನೆ, ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯದ ಕರ್ತೃ ಯಾರು ಅಂತ ಆಪ್ಷನ್ಗಳು ಪದ್ಮರಸ, ಕೀರ್ತಿವರ್ಮ, ನೇಮಿಚಂದ್ರ, ಕೇಶಿರಾಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕೀರ್ತಿವರ್ಮ. ಕನ್ನಡದ ಮೊದಲ ವೈದ್ಯ ಗ್ರಂಥವಾದ ಗೋವೈದ್ಯವನ್ನು ಬರೆದವರು ಯಾರು ಅಂದರೆ ಅದು ಕೀರ್ತಿವರ್ಮ. ಇನ್ನು ಕೊನೆಯ ಪ್ರಶ್ನೆ 50ನೆಯ ಪ್ರಶ್ನೆ, ಹೊಯ್ಸಳರ ರಾಜ್ಯ ಲಾಂಛನ ಯಾವುದಾಗಿತ್ತು ಅಂತ ಆಪ್ಷನ್ಗಳು ಸಿಂಹ, ಹುಲಿ, ಆನೆ, ಹುಲಿಯೊಡನೆ ಹೋರಾಡುತ್ತಿರುವ ಮಾನವ ಅಥವಾ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಹುಲಿಯೊಡನೆ ಹೋರಾಡುತ್ತಿರುವ ಮಾನವ. ಇದು ಹೊಯ್ಸಳ ರಾಜ ಲಾಂಛನವಾಗಿತ್ತು. ಈ 50 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ 50 ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೇನೆ. ಧನ್ಯವಾದಗಳು.